ಫಲಿತಾಂಶಕ್ಕಾಗಿ ಹೆಚ್ಚಿನ ಸ್ಪೆಷಲ್ ಕ್ಲಾಸ್ಗಳು ತಗೊಳ್ತೀವಿ. ಸಾಕಷ್ಟು ಸ್ಪೆಷಲ್ ಕ್ಲಾಸಸ್ ತೊಗೊಂಡಿದ್ದೀವಿ. ಈವನ್ ಟಿಲ್ ಟುಡೇ ನೋಡಿ ಸ್ಪೆಷಲ್ ಕ್ಲಾಸ್ ನಡೀತಾ ಇದ್ದ ಮಕ್ಕಳು ಸ್ವಲ್ಪ ವೀಕ್ ಯಾರು ಇರ್ತಾರೆ, ನಾವು ಸ್ವಲ್ಪ ಚೆನ್ನಾಗಿ ಓದೋ ಮಕ್ಕಳ ಬಗ್ಗೆ ನಮಗೆ ಟು ಮಚ್ ನಮ್ಮ ಕಾಳಜಿ ಇಲ್ಲ ಸರ್. ನಾವು ಕಾಲೇಜಿಗೆ ವಹಿಸಲಿಲ್ಲ ಅಂತಂದರೂ ಅವ್ರ ಜವಾಬ್ದಾರಿ ಅವರಿಗೆ ಬಹಳ ಹಿಂದಿನಿಂದಲೇ ಬಂದುಬಿಟ್ಟಿರುತ್ತೆ. ಹಾಗಾಗಿ ಅವರು ರಿಸಲ್ಟ್ ಬಗ್ಗೆ ನಮ್ಗೆ ಇದಿಲ್ಲ, ಅವ್ರ ಜವಾಬ್ದಾರಿ ಹತ್ಕೊಂಡು ಅವ್ರು ಮಾಡ್ತಿರ್ತಾರೆ. ಯಾರು ವೀಕ್ ಇರ್ತಾರೆ, ಬೇಸಿಕ್ಲಿ ವೀಕ್ ಇರುವಂಥ ಮಕ್ಕಳನ್ನ ನಾವು ಹೆಚ್ಚಿಗೆ ಗಮನ ಕೊಡ್ತೀವಿ ಸರ್. ವಿವಿಧ ಶಾಲೆಗಳಿಂದ ಉತ್ತಮ ಶಿಕ್ಷಕರನ್ನ ಕರೆಸಿ ಪಾಠ ಮಾಡುತ್ತೇವೆ. ನಮ್ಮ ಸ್ನೇಹಿತರು ಸಾಕಷ್ಟು ಜನ ತುಂಬ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದ್ದಾರೆ, ಎಲ್ಲ ಸಬ್ಜೆಕ್ಟ್ಸಲ್ಲಿದ್ದಾರೆ. ಒಂದು ಸಲ ಬಂದು ಕರೆಸಿ ಅವ್ರಿಗೆ ಸಮಯ ಸಿಕ್ಕಿದಾಗಲೆಲ್ಲ ಸ್ವಲ್ಪ ಗೆಸ್ಟ್ ಲೆಕ್ಚರ್ ಥರ ಮಾಡಿಸ್ಕೊಂಡಿಲ್ಲಿ ಕೆಲವು ಹಿತವಚನೆಗಳನ್ನು ಅವರ ಅನುಭವ ಏನಿದೆ ಅಂತೇಳಿ ನಾವು ಇಲ್ಲಿ ಸ್ವಲ್ಪ ಪ್ರಯತ್ನ, ಯಾಕಂದರೆ ನಮ್ಮ ಶಾಲೆ ನಮ್ಮ ಮಕ್ಕಳು ನಮ್ಮನ್ನು ನಂಬಿ ಪೇರೆಂಟ್ಸ್ ಇಲ್ಲೆಲ್ಲ ಹಾಕಿದ್ದಾರೆ. ಶಾಲೆಯ ಮಕ್ಕಳಿಗೆ ಬಸ್ ವ್ಯವಸ್ಥೆ, ಹೆಚ್ಚಿನ ಕ್ರೀಡೆಗಾಗಿ ಕ್ರೀಡಾಂಗಣ ಹಾಗೂ ಉತ್ತಮ ವಾತಾವರಣ ಹೊಂದಿದೆ. ಸರ್ ನಮ್ಮಲ್ಲಿ ಕರಾಟೆ ಇದೆ, ಯೋಗ ಇದೆ, ಆಮೇಲೆ ಬಂದು ಸ್ವಲ್ಪ ಈ ವೇದಿಕ್ ಮ್ಯಾಥ್ಸ್ ಅಂತ ಸ್ವಲ್ಪ ವೀಕ್ಲಿ 2 days ಟ್ರೈಸ್ ಬಂದು ಇದು ಮಾಡ್ತಾರೆ. ಉನ್ನತ ತರಬೇತಿ ಪಡೆದಿರುವ ಶಿಕ್ಷಕರನ್ನ ಹೊಂದಿರುವ ನಿಖಿತಾ ಇಂಪೀರಿಯಲ್ ಇಂಗ್ಲಿಷ್ ಹೈಸ್ಕೂಲ್. ಸೊ ಜೊತೆಗೆ ನನ್ನ ಸ್ನೇಹಿತರಿದ್ದಾರೆ ಸರ್. ನಾನು ಮ್ಯಾಥ್ಸ್ ಟೀಚರ್, ನಾನು ಟೋಟ್ಲಿ ನಿಯರ್ಲಿ 25 to 26 years ನಾನು ಟೀಚರ್ಗೆ ವರ್ಕ್ ಮಾಡಿ ಸೆಂಟ್ ಅಲಾಸಿಸಲ್ಲಿ ಇದ್ದೆ. ನಾನು ಈ ಥರ ಬೇರೆ ಬೇರೆ ಸ್ಕೂಲಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ. ಒಂದು ಸ್ಕೂಲ್ ಹೆಡ್ ಮಾಸ್ಟರ್ ಆಗೂ ಇದ್ದೆ ನಾನು. ಸೊ ನಮ್ಮ ಕೈಲಿ ಆಗೋದಿಲ್ಲ, ನಾನಾ ಸ್ಕೂಲ್ಗಳು ನೋಡಿರೋದ್ರಿಂದ ಸೊ ಒಂದು ಅನುಭವನ ಪೂರ್ತಿ ನಮ್ಮದೇ ಶಾಲೆ ಆಗಿರೋದ್ರಿಂದ ಟೋಟ್ಲಿ ಆ ಒಂದು ಅನುಭವ ಎಲ್ಲವೂ ಇಲ್ಲಿ ನಮ್ಮ ಮಕ್ಕಳಿಗೆ ನಾವು ಇದು ಮಾಡ್ತಿದ್ದೇವೆ ಸರ್. ಆ್ಯಕ್ಚುಲಿ ಸರ್ ನಮ್ಮದು ಹೊಸ ಶಾಲೆ ಅಂತ ಅನ್ನೋ ಒಂದಿದ್ದರಿಂದ ಸಾಕಷ್ಟು ಸ್ಪೆಷಲ್ ಕ್ಲಾಸಸ್ ತೊಗೊಂಡಿದ್ದೀವಿ. ಈವನ್ ಟಿಲ್ ಟುಡೇ ನೋಡಿ ಸ್ಪೆಷಲ್ ಕ್ಲಾಸ್ ನಡೀತಾ ಇದ್ದ ಮಕ್ಕಳು ಸ್ವಲ್ಪ ವೀಕ್ ಯಾರು ಇರ್ತಾರೆ, ನಾವು ಸ್ವಲ್ಪ ಚೆನ್ನಾಗಿ ಓದೋ ಮಕ್ಕಳ ಬಗ್ಗೆ ನಮಗೆ ಟು ಮಚ್ ನಮ್ಮ ಕಾಳಜಿ ಇಲ್ಲ ಸರ್. ನಾವು ಕಾಲೇಜಿಗೆ ವಹಿಸಲಿಲ್ಲ ಅಂತಂದರೂ ಅವ್ರ ಜವಾಬ್ದಾರಿ ಅವರಿಗೆ ಬಹಳ ಹಿಂದಿನಿಂದಲೇ ಬಂದುಬಿಟ್ಟಿರುತ್ತೆ. ಹಾಗಾಗಿ ಅವರು ರಿಸಲ್ಟ್ ಬಗ್ಗೆ ನಮ್ಗೆ ಇದಿಲ್ಲ, ಅವ್ರ ಜವಾಬ್ದಾರಿ ಹತ್ಕೊಂಡು ಅವ್ರು ಮಾಡ್ತಿರ್ತಾರೆ. ಯಾರು ವೀಕ್ ಇರ್ತಾರೆ, ಬೇಸಿಕ್ಲಿ ವೀಕ್ ಇರುವಂಥ ಮಕ್ಕಳನ್ನ ನಾವು ಹೆಚ್ಚಿಗೆ ಗಮನ ಕೊಡ್ತೀವಿ. ಯಾಕೆಂದರೆ ಅವ್ರನ್ನ ನಾವು ಏನಾದರೂ ಮಾಡಿ ಪಾಸ್ ಮಾಡಬೇಕು ಅನ್ನೋ ಒಂದು ರೀತಿಯಲ್ಲಿ ನಾವು ಅವ್ರನ್ನ ಬಿಟ್ಟು ಸ್ಪೆಷಲ್ ಕ್ಲಾಸಸ್ ತೊಗೊಂತು ಸಂಜೆ ಟೈಮಲ್ಲಿ. ನೋಡಿ ಈಗಲೂ ಕ್ಲಾಸ್ ನಡೀತಾ ಇದೆ, ಇಷ್ಟೊತ್ತಲ್ಲಿ ಈಗ ಆಲ್ಮೋಸ್ಟ್ 5 o'clock ಆಗ್ತದೆ, ಟಿಲ್ 5:30 6 ತನಕ ನಾವು ಅವರಿಗೆ ಕ್ಲಾಸಸ್ ಕೊಟ್ಟು ವೀಕ್ ಇರೋರನ್ನ ಸ್ವಲ್ಪ ಈಗಲಿಂದನೇ ಪ್ರಿಪೇರ್ ಮಾಡ್ತೀವಿ ಸರ್. ಹಾಗಾಗಿ ನಮಗೆ 100% ರಿಸಲ್ಟ್ ಬಂತು ಸರ್. ಮೂಲ ಕಾರಣ ಪರಿಶ್ರಮ ಅಷ್ಟೇ ಸರ್. ಪರಿಶ್ರಮ, ಟೀಚರ್ಸ್ ಕೋಆಪ್ರೇಷನ್ನು, ಪಾಪ ಪೇಷನ್ಸಾಗಿ ಅವರು ಬೆಳಗಿನ ಸಂಜೆ ತನಕ ಮಾಮೂಲಿ ರೆಗ್ಯುಲರ್ ಸ್ಕೂಲ್ ಟೈಮಿಂಗ್ಸಲ್ಲಿ ಕೆಲಸ ಮಾಡಿರ್ತಾರೆ. ಆದರೆ ನಮ್ಮ ಮಾತಿಗೆ ಹೋಗೊಟ್ಟು ಸೊ ಇನ್ನೂ ಎಕ್ಸ್ಟ್ರಾ ಕ್ಲಾಸ್, ಸ್ಪೆಷಲ್ ಕ್ಲಾಸ್ ವೀಕ್ ಯಾರು ಇರ್ತಾರೆ, ಸ್ವಲ್ಪ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇರ್ತಾರೆ ಅವರಿಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸ್ ಇದು ಮಾಡಿ ನಾವು ಏನಾದರೂ ಮಾಡಿ 100% ರಿಸಲ್ಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡಿ 100% ತರಿಸಿದ್ವಿ ಸರ್. ಅಷ್ಟು ಮಾಡಿ ಅದೇ ನಮ್ಮ ಸರ್ ಶಿಕ್ಷಕರಿಗೆ ರಿಯಲಿ, ಯಾಕೆಂತಂದ್ರೆ ಅವರ ಒಂದು ವ್ಯಾಲ್ಯೂಬಲ್ ಟೈಮು ಅದನ್ನು ಅವರು ಅದು ಗೊತ್ತಿ ಇದನ್ನು ನಮ್ಮ ಶಾಲೆಗೆ ಸ್ಪೆಂಡ್ ಮಾಡಿದ್ದಾರೆ ಎಕ್ಸ್ಟ್ರಾ ಟೈಮು. ಜೊತೆಗೆ ಸರ್ ಬರೀ ಟೀಚರ್ಸ್ ಒಬ್ಬರದೇ ಎಫರ್ಟ್ ಅಂತೂ ಹೇಳೋಕ್ಕಾಗಲ್ಲ. ಟೀಚರ್ಸ್ ನಾವು ಎಷ್ಟೇ ಚೆನ್ನಾಗಿ ಟೀಚ್ ಮಾಡಿದ್ರು ಮಕ್ಕಳು ಕೂಡ ನಾವು ಮಕ್ಕಳನ್ನು ಯಾವ ರೀತಿ ನಾವು ಹುರಿದುಂಬಿಸ್ತೀವಿ, ಯಾವ ರೀತಿ ನಾವು ಅವ್ರನ್ನ ಇನ್ಸ್ಪೈರ್ ಮಾಡ್ತೀವಿ, ಅದು ಇಂಪಾರ್ಟೆಂಟ್. ಕೆಲವರಿಗೆ ಓದೋ ಬಗ್ಗೆ ಆಸಕ್ತಿನೇ ಇರೋದಿಲ್ಲ, ಅವ್ರು ನಾವು ಏನು ಮಾಡಿದ್ರೂ ಅವ್ರಿಗೆ ಆಸಕ್ತಿ ಬರೋಲ್ಲ. ಅಂಥ ಮಕ್ಕಳನ್ನ ನಾವು ಸ್ವಲ್ಪ ಆಸಕ್ತಿ ಬರೋ ಥರ ಮಾಡಿ ಅವ್ರನ್ನೇನೋ ಮಾಡಿ ಅವರು ಪಾಸ್ ಆಗ್ತಾರಲ್ಲ, ಅದು ದೊಡ್ಡ ಸಾಧನೆ ಅಂತ ನಮ್ಮ ಒಂದಿದೆ ಸರ್. ಮಕ್ಕಳು ಪರಿಶ್ರಮ ಕಡೆ ಮುಖ್ಯ ಸರ್. ಟೀಚರ್ಸ್ ಒಬ್ಬರೇ ಅಂತಲ್ಲ, ಈಗ ಮಕ್ಕಳು ಮತ್ತು ಟೀಚರ್ಸ್ ಶಿಕ್ಷಕರು ಇಬ್ಬರೂ ಸಹ ಎಫರ್ಟ್ ಹಾಕಿ ಅವರು ಸಹ ಆಸಕ್ತಿ ತೋರಿಸ್ಬೇಕು, ಮಕ್ಕಳಿಗೆ ಆಸಕ್ತಿ ಬರೋ ಥರ ಮಾಡೋದು. ನಾವು ಎಷ್ಟು ಚೆನ್ನಾಗಿ ಪಾಠ ಮಾಡೋದು ಮುಖ್ಯ ಅನ್ನೋದಕ್ಕಿಂತ ನಾವು ಯಾವ ರೀತಿ ಅವ್ರನ್ನ ಇನ್ಸ್ಪೈರ್ ಮಾಡ್ತೀವಿ, ಮಕ್ಕಳನ್ನ ಯಾವ ರೀತಿ ಮಾಡುವಂಥದ್ದು ಬಹಳ ಮುಖ್ಯ ಆಗುತ್ತೆ ಸರ್ ನನಗೆ ತಿಳಿದ ಮಟ್ಟಿಗೆ. ಶಿಕ್ಷಕರ ಒಂದು ಕರ್ತವ್ಯ ಏನು ಅಂತಂದರೆ
ಬರೀ ಒಂದು ಪಾಸ್ ಆಗೋದು ಒಂದೇ ಅಂತೆಲ್ಲ ನೋಡ್ಬಾರ್ದು ಸರ್. ಆ್ಯಕ್ಚುಲಿ ಡಿಸಿಪ್ಲೈನು, ತಂದೆ ತಾಯಿ, ಒಂದು ಒಳ್ಳೆ ಮಾತು, ಯಾವ ರೀತಿ ನಡ್ಕೋಬೇಕು ಅದು ಕೂಡ ನಾವು ಗೈಡ್ ಮಾಡಬೇಕು ಸರ್. ಅಷ್ಟೇ ಮುಂದೆ ಅವ್ರು ಏನು ಮಾಡಬೇಕು, ಯಾವ ಥರ ಇದ್ದರೆ ಮುಂದೆ ಅವರು ಒಂದು ಉತ್ತಮವಾಗಿ ಜೀವನ ನಡೆಸ್ತಾರೆ ಅಂತ ಅನ್ನೋದು ಕೂಡ ನಾವು ಅವರಿಗೆ ತಿಳಿಸ್ಕೊಡ್ಬೇಕು ಸರ್ ಕ್ಲಾಸಲ್ಲಿ. ಸರ್ ಇದರಲ್ಲಿ ಪೋಷಕರ ಜವಾಬ್ದಾರಿ ಕೂಡ ಅಷ್ಟೇ ಇರ್ತದೆ. ನಂಗೆ ತಿಳಿದ ಮೇಲೆ ಯಾಕಂದ್ರೆ ಮೀಟಿಂಗ್ಸು ನಡೀತದೆ, ಟೆಸ್ಟ್ಗಳು ನಡೆದಾಗೆಲ್ಲ ಕೆಲವು ಮಕ್ಕಳೇ ಹೇಳ್ತಾರೆ ಪೇರೆಂಟ್ಸೇ ಈ ಟಿ ವಿ ಸೀರಿಯಲ್ಸು ಅದು ಇದು ಸ್ವಲ್ಪ ಹೆಚ್ಚಿಗೆ ಗಮನ ಕೊಟ್ಟು ಮಕ್ಕಳ ಅವ್ರು ಏನು ಓದ್ತಿದ್ದಾರೆ ಅಂತ ಕೂಡ ಗಮನಿಸಲ್ಲ, ಅದ್ರ ಕಡೆ ಇರ್ತದೆ. ಅದನ್ನೆಲ್ಲ ನಾವು ಮೀಟಿಂಗಲ್ಲಿ ಸ್ವಲ್ಪ ಮಕ್ಕಳು ಓದೋ ಟೈಮಲ್ಲಿ ಮಾತ್ರ ಅದು ಏನೇ ಇರಲಿ, ನಿಮ್ಮ ಆಸಕ್ತಿ ಏನೇ ಇರಲಿ ಡೇ ಟೈಮಲ್ಲಿ ನೋಡಿ ಟಿ ವಿ, ಬಟ್ ಮಕ್ಕಳು ಓದೋ ಟೈಮ್ ಸಂಜೆ ಟೈಮ್ ಏನಿದೆ 6 to 9, 9:30, 10 o'clock ತನಕ ಆ ಟೈಮಲ್ಲಿ ಪೂರ್ತಿ ಅವರಿಗೆ ಓದೋದಕ್ಕೆ ಮನೆಯಲ್ಲಿ ಒಂದು ವಾತಾವರಣ ಕಲ್ಪಿಸ್ಕೊಡ್ಬೇಕು. ಆ ಸಮಯದಲ್ಲಿ ಹೆಚ್ಚಿನ ಸೀರಿಯಲ್ಸಲ್ಲಿ ಅದೇ ಬರ್ತಾ ಇರ್ತದೆ, ಇಂಪಾರ್ಟೆಂಟು ಒಂದಲ್ಲ ಒಂದು ಚಾನಲ್ನಲ್ಲಿ. ಸ್ವಲ್ಪ ಆ ಕಡೆ ಹೆಚ್ಚಿಗೆ ಟಿ ವಿ ಸೌಂಡ್ ಜಾಸ್ತಿ ಮಾಡಿದರೆ ಮಕ್ಕಳು ಕೂಡ ಆ ಕಡೆ ಗಮನ ಕೊಟ್ಟು ಓದೋದ್ರ ಬಗ್ಗೆ ಕಡಿಮೆ ಆಗ್ತದೆ. ಯಾವ ಪೇರೆಂಟ್ಸು ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಮಕ್ಕಳ ಆ ಟಿ ವಿ ಸೀರಿಯಲ್ಸ್ ಆಗಿರಲಿ ಅಥವಾ ಬೇರೆ ಇನ್ನಿತರೆ ಮೊಬೈಲ್ ಹುಚ್ಚೆಲ್ಲ ತುಂಬ ಇದೆ. ಈ ಆನ್ಲೈನ್ ಕ್ಲಾಸ್ ಯಾವಾಗ ಆಯಿತು ಕೊರೋನಾ ಟೈಮಲ್ಲಿ, ಆ ಸಮಯ ಮಕ್ಕಳು ಬಹಳನೇ ಈ ಮೊಬೈಲ್ಗೆ ತುತ್ತಾಗ್ಬಿಟ್ಟಿದ್ದಾರೆ. ಅದನ್ನು ಅವಾಯ್ಡ್ ಮಾಡಿಸಿ ಏನಾದರೂ ಮಾಡಿ ಮಕ್ಕಳನ್ನ ಯಾರು ಪೋಷಕರು ಅದನ್ನು ಅರ್ಥ ಮಾಡಿಕೊಂಡು ಸ್ವಲ್ಪ ಒಂದು ತಮ್ಮ ಕರ್ತವ್ಯವನ್ನು ಅವರು ಇದು ಮಾಡ್ತಾರೆ ಅಂಥ ಮಕ್ಕಳು ನಿಜವಾಗ್ಲೂ ಚೆನ್ನಾಗಿ ಒಳ್ಳೆಯದಾಗ್ತದೆ ಸರ್. ಇಷ್ಟು ಶಾಲೆಗೆ ಹೋಗ್ತಾರೆ ಬರ್ತಾರೆ, ಇನ್ನೇನು ಬಿಡಿ ನಮ್ಮ ಜವಾಬ್ದಾರಿ ಇನ್ನೇನೂ ಇಲ್ಲ, ಶಾಲೆಗೆ ಕಲಿಸ್ತೀವಲ್ಲ, ಟ್ಯೂಷನ್ ಕಲಿಸ್ತೀವಲ್ಲ, ಇನ್ನೇನಿದೆ ನಮ್ಮ ಜವಾಬ್ದಾರಿ ಅನ್ನೋದು ಮಕ್ಕಳ ಬಗ್ಗೆ ವಿಚಾರಣೆ ಮಾಡಲ್ಲ ಎಷ್ಟೋ ಜನ ಪೋಷಕರು. ಬಟ್ ಅದು ತಪ್ಪಾಗುತ್ತದೆ. ತಮ್ಮ ಮಕ್ಕಳು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತಿದ್ದಾರೆ, ಯಾರ ಜೊತೆಗೆ ಫೋನ್ಗಳಲ್ಲಿ ಮಾತಾಡ್ತಾರೆ, ಯಾರ ಜೊತೆಯಲ್ಲಿ ಏನು ಓದ್ತಿದ್ದಾರೆ, ಮಕ್ಕಳು ಏನು ಮಾಡ್ತಾರೆ, ಡೀಪಾಗಿ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಸರ್. ಮಕ್ಕಳ ಮನಸ್ಥಿತಿಯನ್ನು ಅವರು ಖಂಡಿತವಾಗಿ ಅವ್ರು ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನ ತಮ್ಮದು ಎಷ್ಟೋ ಜವಾಬ್ದಾರಿಗಳಿರ್ತವೆ ತಂದೆ ತಾಯಿಗಳಿಗೆ, ಅವ್ರದ್ದೇ ಆದ ಕಮಿಟ್ಮೆಂಟ್ಗಳು ತುಂಬ ಇರ್ತದೆ. ಹಾಗಂತೇಳ್ಬಿಟ್ಟು ಮಕ್ಕಳನ್ನ ತೀರಾ ಉದಾಸೀನ ಮಾಡಿದರೆ ಅಲ್ಲಿಗೆ ಮಕ್ಕಳಿಗೆ ಹೆಂಗೋ ನಮ್ಮ ತಂದೆ ತಾಯಿ ನಮ್ಮನ್ನು ಏನೂ ವಿಚಾರಿಸೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಬೇರೆ ಬೇರೆ ರೀತಿಯಲ್ಲಿ ಇದು ಮಾಡ್ಕೊಳ್ಳೋಂಥ ಅವಕಾಶಗಳಿರ್ತವೆ. ಸರ್ ಅದನ್ನು ಪೇರೆಂಟ್ಸ್ ಕರ್ತವ್ಯ ಆಗಿದೆ ಇಷ್ಟು ಸರ್, ಮಕ್ಕಳನ್ನ ಪೂರ್ತಿ ಗಮನಿಸ್ಕೋಬೇಕು. ಕೆಲವು ಮಕ್ಕಳು ಒಂದು ನಾವೀಗೇನು ಒಂದು ಐಕ್ಯು ಅಂತ ಕರಿತೀವಿ, ಸೊ ಬಹಳ ಬೇಗ ಗ್ರಾಸ್ಪಿಂಗ್ ಅಂತೇಳ್ಬಿಟ್ಟು ಅಂತಂದರೆ ಅವರ ಒಂದು ಪರ್ಸೆಪ್ಷನ್ ಏನಿದೆ, ಮಕ್ಕಳು ಒಂದು ಪಾಠ ಮಾಡುವಾಗಲೇ ಬಹಳ ಬೇಗ ಗ್ರಹಿಸ್ತಾರೆ. ಗ್ರಹಣ ಶಕ್ತಿ ಅಂತ ಏನಂತ ಕರಿತೀವಿ ನಾವು, ಬಹಳ ಬೇಗ ಗ್ರಹಿಸ್ತಾರೆ, ಬೇಗ ಅರ್ಥ ಮಾಡ್ಕೊತಾರೆ. ಅಂಥವರು ಬಹಳ ಸಮಯ ಓದಬೇಕು ಅನ್ನೋದು ಬರೋದಿಲ್ಲ. ಕೆಲವು ಮಕ್ಕಳು ಸ್ಲೋ ಲರ್ನರ್ಸ್ ಅಂತ ಏನಂತ ಕರಿತೀವಿ, ಅಂಥ ಮಕ್ಕಳು ಏನಾಗುತ್ತೆ ಸ್ವಲ್ಪ ಹೆಚ್ಚಿಗೆ ಎಫರ್ಟಾಗಿ ಓದಬೇಕಾಗುತ್ತೆ ಸರ್. ಆ ಥರ ಇಷ್ಟೇ ಅವರ್ಸ್ ಅಂತ ಹೇಳ್ಬಿಟ್ಟು ಪ್ರತಿ ಮಗುಗೂ ಒಂದು ಮಗುವಿನಿಂದ ಒಂದು ಮಗುವಿಗೆ ಸಾಕಷ್ಟು ವ್ಯತ್ಯಾಸ ಕಂಡುಬರುತ್ತೆ. ಕೆಲವು ಮಕ್ಕಳು ಬೇಗ ಅರ್ಥ ಮಾಡ್ಕೊಂಡ್ಬಿಡ್ತಾರೆ, ಕ್ಲಾಸ್ ಅವರ್ಸಲ್ಲೇ ಪೂರ್ತಿ ಗಮನ ಕೊಟ್ಟು ಪಾಠ ಏನು ಮಾಡ್ತಾರೆ ಅದನ್ನು ತಿಳ್ಕೊಂಡ್ಬಿಟ್ಟು ಸ್ವಲ್ಪ ಓದೋ ಒಂದು ಸಮಯ ಕಡಿಮೆ ಮಾಡಿಕೊಂಡು ಪರವಾಗಿಲ್ಲ ಅಂತ ಮಕ್ಕಳು. ಕೆಲವು ಮಕ್ಕಳು ಸ್ವಲ್ಪ ಪ್ಯಾಸಿವ್, ಅಷ್ಟೊಂದು ಇದ್ರಾಗಿ ಅಟೆನ್ಟಿವ್ ಆಗಿ ಇರಲ್ಲ. ಏನು ಬಿಟ್ಟು ಪರೀಕ್ಷೆ ಎಕ್ಸಾಮಿನೇಷನ್ ಯಾವಾಗಲೂ ಇದೆ, ಪರೀಕ್ಷೆ ಮುಂಚೆ 1 ತಿಂಗಳು 2 ತಿಂಗಳು ಎಫರ್ಟ್ ಆಗಿಬಿಟ್ಟು ಓದ್ಕೊಂಡ್ಬಿಟ್ರೆ ಸಾಕು ಅನ್ನೋ ರೀತಿ ಮನೋಭಾವದಿಂದ ಎಷ್ಟೋ ಜನ ಮಕ್ಕಳಿರ್ತಾರೆ. ಅದು ತಪ್ಪಾಗುತ್ತೆ ಸರ್. ಆ್ಯಕ್ಚುಲಿ ಅದು ಬಿಗಿನಿಂಗಿಂದ ಈಗ ನಾವು ನಮ್ಮ ಡ್ಯೂಟಿ ಏನೀಗ ಓದೋದು ಅಂತ ಅನ್ನೋದು ಡ್ಯೂಟಿ, ಬೇರೆ ಇನ್ನೇನು ಕೊಟ್ಟಿರಲಿಕ್ಕೆ, ಬೇರೆ ಕೆಲಸ ಮಾಡೋಕ್ಕೆ ಏನಿರಲ್ಲ. ಓದೋದು ನಮ್ಮದು ಒಂದು ವೃತ್ತಿ ಆಗಿರೋದ್ರಿಂದ ಮಕ್ಕಳು ಅವರು ತಿಳ್ಕೊಂಡು ಕರೆಕ್ಟಾಗಿ ಓದೋ ಕಡೆನೇ ಗಮನ ಕೊಡಬೇಕು. ಬೇರೆ ಇತರೆ ಮನರಂಜನೆ ಟಿ ವಿ ನೋಡಲೇಬಾರ್ದು ಅಂತಲ್ಲ, ಟಿ ವಿನೂ ನೋಡ್ಬೋದು, ಆಟನೂ ಆಡಬೇಕು, ಬಟ್ ಇದು ಮಾತ್ರ ಓದೋ ಕಡೆ ಪೂರ್ತಿ ಗಮನ ಇರಬೇಕು ಸರ್. ನಮ್ಮಲ್ಲಿ ಕರಾಟೆ ಇದೆ, ಯೋಗ ಇದೆ, ಆಮೇಲೆ ಬಂದು ಸ್ವಲ್ಪ ಈ ವೇದಿಕ್ ಮ್ಯಾಥ್ಸ್ ಅಂತ ಸ್ವಲ್ಪ ವೀಕ್ಲಿ 2 days ಪ್ರೈಸ್ ಬಂದು ಇದು ಮಾಡ್ತಾರೆ. ಸೊ ಜೊತೆಗೆ ನನ್ನ ಸ್ನೇಹಿತರಿದ್ದಾರೆ ಸರ್. ನಾನು ಮ್ಯಾಥ್ಸ್ ಟೀಚರ್, ನಾನು ಟೋಟ್ಲಿ ನಿಯರ್ಲಿ 25 to 26 years ನಾನು ಟೀಚರ್ಗೆ ವರ್ಕ್ ಮಾಡಿ ಸೆಂಟ್ ಅಲಾಸಿಸಲ್ಲಿದ್ದೆ. ನಾನು ಈ ಥರ ಬೇರೆ ಬೇರೆ ಸ್ಕೂಲಲ್ಲಿ ವರ್ಕ್ ಮಾಡಿ ಬಂದಿದ್ದೀನಿ. ಒಂದು ಸ್ಕೂಲ್ ಹೆಡ್ ಮಾಸ್ಟರ್ ಆಗೂ ಇದ್ದೆ ನಾನು. ಸೊ ನಮ್ಮ ಕೈಲಿ ಆಗೋದಿಲ್ಲ, ನಾನಾ ಸ್ಕೂಲ್ಗಳು ನೋಡಿರೋದ್ರಿಂದ ಸೊ ಒಂದು ಅನುಭವನ ಪೂರ್ತಿ ನಮ್ಮದೇ ಶಾಲೆ ಆಗಿರೋದ್ರಿಂದ ಟೋಟ್ಲಿ ಆ ಒಂದು ಅನುಭವ ಎಲ್ಲವೂ ಇಲ್ಲಿ ನಮ್ಮ ಮಕ್ಕಳಿಗೆ ನಾವು ಇದು ಮಾಡ್ತಿದ್ದೀವಿ ಸರ್. ಆ್ಯಕ್ಚುಲಿ ಅಂದರೆ ನಾನು ಅದನ್ನು ಮೈನು ಹೇಳುವಂಥದ್ದನ್ನು ಮರ್ತೀನಿ. ನಮ್ಮ ಸ್ನೇಹಿತರೆಲ್ಲ ಸಾಕಷ್ಟು ಜನ ತುಂಬ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದ್ದಾರೆ, ಎಲ್ಲ ಸಬ್ಜೆಕ್ಟ್ಸಲ್ಲಿದ್ದವರು. ಒಂದು ಸಲ ಬಂದು ಕರೆಸಿ ಅವ್ರಿಗೆ ಸಮಯ ಸಿಕ್ಕಿದಾಗಲೆಲ್ಲ ಸ್ವಲ್ಪ ಗೆಸ್ಟ್ ಲೆಕ್ಚರ್ ಥರ ಮಾಡಿಸ್ಕೊಂಡಿಲ್ಲಿ ಕೆಲವು ಹಿತವಚನೆಗಳನ್ನು ಅವರ ಅನುಭವ ಏನಿದೆ ಅಂತೇಳಿ ನಾವು ಇಲ್ಲಿ ಸ್ವಲ್ಪ ಪ್ರಯತ್ನ. ಯಾಕಂದರೆ ನಮ್ಮ ಶಾಲೆ ನಮ್ಮ ಮಕ್ಕಳು ನಮ್ಮನ್ನು ನಂಬಿ ಪೇರೆಂಟ್ಸ್ ಇಲ್ಲೆಲ್ಲ ಹಾಕಿದ್ದಾರೆ. ಅದು ಇಂಥ ಜಾಗದಲ್ಲಿ ಸ್ಕೂಲ್ ಮಾಡಿದ್ವಿ, ವಿಲೇಜ್ ಅಟ್ಮಾಸ್ಫಿಯರ್ ಟೋಟ್ಲಿ. ಇಂಥ ವಿಲೇಜಲ್ಲಿ ಒಂದು ಸೆಂಟ್ರ್ ದೊಡ್ಡ ಶಾಲೆ ಅಂತ ಏನು ಅನ್ನಿಸ್ಕೊಂಡಿರ್ತವೆ, ಅಲ್ಲಿಗಿಂತ ಎಜುಕೇಷನ್ ಇಲ್ಲೇನೂ ಕಡಿಮೆ ಆಗಬಾರ್ದು ಅಂತ ಅನ್ನೋ ರೀತಿಯಲ್ಲಿ ಸರ್ಕಾರಿ ಬುಕ್ಸ್ ನಮ್ಮದೇನಿದೆ ಅವನ್ನು ಫಾಲೋ ಮಾಡ್ತಿದ್ವಿ. 6 to 10th ಸ್ಟೇಟ್ ಸಿಲೆಬಸ್ಸೇ ಮಾಡ್ತಿದ್ವಿ. ಇನ್ ಅಡಿಷನ್ ಟು ಇಟ್ ಅದ್ರ ಜೊತೆಗೆ
ಕೆಲವೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಎಲ್ಲ ತೊಗೊಂಡಿದ್ವಿ ನಾವು ಸರ್. ಕೆಲವೆಲ್ಲ ತೊಗೊಂಡು ಅದನ್ನೆಲ್ಲ ನಾವು ಪ್ರಿಪೇರ್ ಮಾಡ್ತೀವಿ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೆಂಗೆ ಫೇಸ್ ಮಾಡಬೇಕು, ನಾಳೆ ಬೆಳಗ್ಗೆ ಅವ್ರ ಒಂದು ನೀಟ್ ಆಗಲಿ CET ಆಗಲಿ ಎಲ್ಲ ಇಂಥವೆಲ್ಲ ಫೇಸ್ ಮಾಡಬೇಕು ಅಂದರೆ ಈ ಅಂಥವಕ್ಕೆಲ್ಲ ಭಾಳ ಸಹಾಯ ಆಗುತ್ತೆ. ಈ ಥರ ಸ್ವಲ್ಪ GK ಜನರಲ್ ನಾಲೆಡ್ಜು, ಕೆಲವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಎಲ್ಲ ಸಬ್ಜೆಕ್ಟ್ಸು ಇಂಥವುದನ್ನೆಲ್ಲ ಸ್ವಲ್ಪ ಕಟ್ಟಿಸ್ತೀವಿ, ಎಕ್ಸಾಮಿನೇಷನ್ ಕಟ್ಟಿಸಿ ಟೀಚ್ ಮಾಡ್ತೀವಿ ಸರ್. ಸರ್ ನಿಜವಾಗ್ಲೂ ಮುಖ್ಯವಾಗಿ ನಮ್ಮ ಶಿಕ್ಷಕರಿಗೆ ನಾನು ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಎರಡನೇದಾಗಿ ಮಕ್ಕಳಿಗೂ ಸಹ, ಯಾಕೆಂತಂದರೆ ಅವರ ಒಂದು ಎಫರ್ಟ್, ಅವ್ರು ಬರೀಲಿಲ್ಲ, ನಾವು ಟೀಚರ್ಸ್ ಎಷ್ಟೇ ಪಾಠ ಮಾಡಿದ್ರು ಅವ್ರು ಚೆನ್ನಾಗಿ ಅವ್ರು ಬರೀಲಿಲ್ಲ ಅಂತಂದರೆ ರಿಸಲ್ಟ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಬರೆದಿದ್ದರೆ ಮಾತ್ರ ಅಷ್ಟು ಅದಕ್ಕೆ ಮಾರ್ಕ್ಸ್ ಸಿಕ್ಕುತ್ತೆ. ನಾವೆಷ್ಟೇನೇ ಬುದ್ಧವಾದ ಹೇಳಿದ್ರು, ಮಕ್ಕಳು ನಮಗೇನೇ ಪ್ರಾಮಿಸ್ ಮಾಡಿದ್ರು ಅವರು, ಅದು ಪೇಪರಲ್ಲಿ ಬೋರ್ಡ್ ಎಕ್ಸಾಮಿನೇಷನ್ ಏನಿರೋದಲ್ಲಿ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಟ್ಟಿರ್ತಾರೆ, ಇಲ್ಲಾಂದರೆ ಮಾರ್ಕ್ಸ್ ಕೊಡ್ಲಿಕ್ಕೆ ಚಾನ್ಸಸ್ ಇರೋದಿಲ್ಲ. ಹಾಗಾಗಿ ಮೊದಲನೇದಾಗಿ ಶಿಕ್ಷಕರು, ಎರಡನೇದಾಗಿ ಮಕ್ಕಳು, ನಂತರ ಪೋಷಕರು. ಯಾಕೆಂತಂದರೆ ಅವರೂ ಸಹ ಅಷ್ಟೇ, ಅವರ ಒಂದು ಪ್ರೋತ್ಸಾಹ ಇಲ್ಲದೆ ಹೋದರೆ, ಇಷ್ಟು ಜನರ ಪ್ರೋತ್ಸಾಹ ಇದ್ದರೆ ಮಾತ್ರ ಮಕ್ಕಳು ಒಂದು ಉತ್ತಮವಾದಂಥ ಒಂದು ಫಲಿತಾಂಶ ನೀಡಲು ಸಾಧ್ಯ ಅಂತ ತಿಳಿಸು.